ದಾವಣಗೆರೆ ವಿಶ್ವವಿದ್ಯಾಲಯ BA 6ನೇ ಸೆಮಿಸ್ಟರ್ ಇತಿಹಾಸ 7ನೇ ಘಟಕದಲ್ಲಿ ನಾವೀಗ ಭೂಪಟಗಳನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಒಂದು 58ನೇ ಅವಧಿಯಲ್ಲಿ ಟಿಪ್ಪು ಸುಲ್ತಾನ್ ಅವಧಿಯ ಮೈಸೂರು ಸಂಸ್ಥಾನದ ವಿಸ್ತಾರ ಮತ್ತು ಅದರ ಹೊರರೇಖೆಗಳನ್ನು ನೋಡೋಣಂತೆ. ನಾನು SB ಶಿವಪ್ರಸಾದ್, ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, HPPC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚಳ್ಳಕೆರೆ. ಮೊದಲನೇದಾಗಿ ಟಿಪ್ಪು ಸುಲ್ತಾನನ ಸಾಮ್ರಾಜ್ಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವಿಲ್ಲಿ ನೋಡೋಣ. ಟಿಪ್ಪು ಸುಲ್ತಾನ್ 1782ರಿಂದ 1799ರವರೆಗೆ ಆಳ್ವಿಕೆಯನ್ನು ಮಾಡ್ದ. ಈ ಒಂದು ಅವಧಿಯಲ್ಲಿ 1789ರವರೆಗೆ ಟಿಪ್ಪು ಸುಲ್ತಾನನ ಆಡಳಿತದ ಪ್ರದೇಶಗಳು ವಿಸ್ತಾರವಾಗ್ತಾ ಹೋದವು. 1784ರಿಂದ 87ರವರೆಗೆ ಮರಾಠರ ಜೊತೆ ಯುದ್ಧ ಮಾಡುವ ಮುಖಾಂತರ ತುಂಗಭದ್ರಾ ನದಿಯ ಪ್ರದೇಶಗಳವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಅದೇ ರೀತಿ ನಿಜಾಮನ ಜೊತೆ ಇದ್ದಂಥ ಹೊಂದಾಣಿಕೆ ಮೇರೆಗೆ ಆ ಪ್ರದೇಶಗಳಲ್ಲಿ ಸಹ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಾಯಿತು. ಮಲಬಾರ್ ಪ್ರದೇಶದಲ್ಲಿ ಕೊಚ್ಚಿನ್ವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ. ಹೀಗಾಗಿ ಇವನ ಸಾಮ್ರಾಜ್ಯದ ವಿಸ್ತೀರ್ಣ ಅಥವಾ ಹರವನ್ನು ನಾವು ಗಮನಿಸೋದಾದ್ರೆ, ತುಂಗಭದ್ರಾ ನದಿಯಿಂದ ದಕ್ಷಿಣದಲ್ಲಿ ದಿಡ್ಡಿಗಲ್ ಮತ್ತೆ ಮಲಬಾರ್ವರೆಗೆ, ಪಶ್ಚಿಮದಲ್ಲಿ ಗೋವಾದಿಂದ ಪೂರ್ವದಲ್ಲಿ ಕರ್ನೂಲು, ಗುರ್ರಂಕೊಂಡ ಮತ್ತು ಗುಂಟೂರು ಪ್ರದೇಶಗಳವರೆಗೆ ಇವನ ಸಾಮ್ರಾಜ್ಯ ಇದ್ದಿದ್ದನ್ನು ನಾವು ಗಮನಿಸಬಹುದು. 1789 ನಂತರ ಅಂದರೆ 1790ರಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭ ಆಯಿತು. 1792ರ 3ನೇ ಆಂಗ್ಲೋ ಮೈಸೂರು ಯುದ್ಧದ ಅಂತ್ಯದಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಆಯಿತು. ಈ ಒಪ್ಪಂದದ ಪ್ರಕಾರ ಟಿಪ್ಪು ಸುಲ್ತಾನನ ಪ್ರದೇಶಗಳನ್ನು ಬ್ರಿಟಿಷರು, ನಿಜಾಮರು ಮತ್ತು ಮರಾಠರು ಪರಸ್ಪರ ಹಂಚಿಕೊಳ್ಳೋದ್ರಿಂದ ಅವನ ಸಾಮ್ರಾಜ್ಯ ಅದು ಗಾತ್ರದಲ್ಲಿ ಕಡಿಮೆ ಆಯಿತು, ವಿಸ್ತೀರ್ಣದಲ್ಲಿ ಕಡಿಮೆ ಆಯಿತು. ನಂತರ 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧದ ಮುಖಾಂತರ ಟಿಪ್ಪು ಸುಲ್ತಾನನ ಮರಣ ಮತ್ತು ಈ ಒಂದು ಸಾಮ್ರಾಜ್ಯ, ಈ ಒಂದು ಸಂಸ್ಥಾನ ಅಂತ್ಯವಾಯಿತು. ಈಗ ನಾವು ಗಮನಿಸೋಣಂತೆ, ಟಿಪ್ಪು ಸುಲ್ತಾನನ ಅವಧಿಯಲ್ಲಿ ಸಾಮ್ರಾಜ್ಯದ ಗಡಿರೇಖೆಗಳು ಎಲ್ಲಿಂದ ಎಲ್ಲಿವರೆಗೆ ಇದ್ವು ಅನ್ನೋದು, ಇದರ ಒಂದು ಆಧಾರದಲ್ಲಿ ನಾವು ಭೂಪಟದಲ್ಲಿ ಹೊರರೇಖೆಗಳನ್ನು ಗುರುತು ಮಾಡೋದಕ್ಕೆ ಸುಲಭ ಆಗುತ್ತೆ. ಉತ್ತರದಲ್ಲಿ ತುಂಗಭದ್ರಾ ಮತ್ತು ಕೃಷ್ಣಾ ನದಿಯವರೆಗೆ ಇತ್ತು. ಪೂರ್ವದಲ್ಲಿ ಕರ್ನೂಲು ಜಿಲ್ಲೆಯವರೆಗೆ, ಇಂದಿನ ಕರ್ನೂಲು ಜಿಲ್ಲೆಯವರೆಗೆ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದ ತೀರ ಪ್ರದೇಶದಲ್ಲಿ ಗೋವಾದಿಂದ ಮಲಬಾರ್ ಅಥವಾ ಕೊಚ್ಚಿನ್ವರೆಗಿನ ಪ್ರದೇಶ ಟಿಪ್ಪು ಸುಲ್ತಾನನ ಹಿಡಿತದಲ್ಲಿತ್ತು. ಇನ್ನು ದಕ್ಷಿಣದಲ್ಲಿ ದಿಂಡಿಗಲ್ ಪ್ರದೇಶ ಇವನ ಸಾಮ್ರಾಜ್ಯದ ಒಂದು ಭಾಗ ಆಗಿತ್ತು. ಇವೇ ಪ್ರದೇಶಗಳನ್ನು ಒಳಗೊಳ್ಳೋ ಥರ ಹೊರರೇಖೆ ಭೂಪಟವನ್ನು ರಚಿಸಬೇಕಾಗತ್ತೆ. ಪಶ್ಚಿಮದಲ್ಲಿ ಗೋವಾದಿಂದ ದಕ್ಷಿಣದಲ್ಲಿ ಕೊಚ್ಚಿನ್ವರೆಗೆ, ಇದು ಪೂರ್ವದ ಗಡಿಗಳನ್ನು ಗುರುತು ಮಾಡಿದಂತಾಯಿತು. ಉತ್ತರದಲ್ಲಿ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ಮೇರೆಗಳನ್ನು, ಅವುಗಳ ಹರಿವಿನ ಪ್ರದೇಶವನ್ನು ನಾವು ಗಡಿರೇಖೆಯಾಗಿ ಪರಿಗಣಿಸಬಹುದು. ಮತ್ತು ಪೂರ್ವದಲ್ಲಿ ಕರ್ನೂಲು, ಇಂದಿನ ಕರ್ನೂಲು ಪ್ರದೇಶ ಮತ್ತು ಗುರ್ರಂಕೊಂಡ ಪ್ರದೇಶಗಳನ್ನು ಒಳಗೊಂಡಂತೆ, ದಕ್ಷಿಣದಲ್ಲಿ ದಿಂಡಿಗಲ್ ಪ್ರದೇಶವನ್ನು ಸಾಮ್ರಾಜ್ಯದ ಒಳಗಡೆ ಅಥವಾ ಮೇರೆಯಾಗಿ ನಾವು ಗುರುತು ಮಾಡಿಕೊಂಡು, ಇನ್ನು ಬಾರಾಮಹಲನ್ನು ಒಳಗೊಂಡಿರೋ ಈ ಒಂದು ಟಿಪ್ಪು ಸುಲ್ತಾನನ ಸಾಮ್ರಾಜ್ಯದ ವಿಸ್ತೀರ್ಣವನ್ನು ನಾವು ಗುರುತಿಸಬಹುದಾಗಿದೆ. ಗೋವಾದಿಂದ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ಪ್ರದೇಶದವರೆಗೆ ಕರ್ನೂಲು, ಗುರ್ರಂಕೊಂಡ, ಬಾರಾಮಹಲ್, ದಿಂಡಿಗಲ್ ಮತ್ತು ಮಲಬಾರ್ನ ಕೊಚ್ಚಿನ್ವರೆಗಿನ ಪ್ರದೇಶಗಳು ಟಿಪ್ಪು ಸುಲ್ತಾನನ ಸಾಮ್ರಾಜ್ಯದ ಒಂದು ವಿಸ್ತೀರ್ಣವಾಗಿತ್ತು. ಧನ್ಯವಾದಗಳು.